ಎಸ್ ವ್ಯಾಸ ಡೀಮ್ ಟು ಬಿ ಯೂನಿವರ್ಸಿಟಿ ಕ್ಯಾಂಪಸ್ನ ಬಹಳ ಮುಖ್ಯವಾದ ವೈಶಿಷ್ಟ್ಯತೆ ಏನು ಅಂತ ಅಂದರೆ, ಸಾಮಾನ್ಯವಾಗಿ ಯೂನಿವರ್ಸಿಟಿಗಳು ಊರಿನ ಆಚೆ ಇರುತ್ತೆ, ಮತ್ತು ಬೇರೆ ಯಾವುದು ವಿಶಿಷ್ಟವಾದ ಅಂದರೆ ಅದರದೇ ಆದಂತಹ ಇಂಡಿಪೆಂಡೆಂಟ್ ಕ್ಯಾಂಪಸ್ ಇರುತ್ತೆ. ಈ ಒಂದು ಕಾಲೇಜ್, ಈ ಒಂದು ಯೂನಿವರ್ಸಿಟಿನ ನಾವು ಗ್ಲೋಬಲ್ ವಿಲೇಜ್ ಮಧ್ಯದಲ್ಲಿ ಇರುವಂತಹ ಒಂದು ಅದ್ಭುತವಾದಂತಹ ಕ್ಯಾಂಪಸ್ ನಾವು ನೋಡ್ತಾ ಇದ್ದೀವಿ. ಹಚ್ಚ ಹಸಿರಿನಿಂದ ಕೂಡಿದೆ, ಕಂಪ್ಲೀಟ್ ಆಗಿ ಅದರ ಹೆಸರಿಗೆ ತಕ್ಕಂತೆ, ಅದರ ವ್ಯಾಲ್ಯೂಸ್ ಮತ್ತು ಸಿದ್ಧಾಂತಕ್ಕೆ ತಕ್ಕಂತೆ ಇಲ್ಲಿ ನೇಚರನ್ನು ಯಾವುದೇ ಕಾರಣಕ್ಕೂ ಹಾಳು ಮಾಡದೆ ಎಲ್ಲದರ ಒಂದು ಪರ್ಫೆಕ್ಟ್ ಬ್ಲೆಂಡ್ ಆಗಿ ಈ ಒಂದು ಯೂನಿವರ್ಸಿಟಿ ಕ್ಯಾಂಪಸನ್ನು ನಾವು ನೋಡಬಹುದು. ಬಹಳ ಅಂದರೆ ಒಂಥರ ನ್ಯಾಚುರಲ್ ಫೀಲ್, ಎಲ್ಲವೂ ಕೂಡ ನೈಸರ್ಗಿಕಕ್ಕೆ ಹತ್ತಿರವಾಗಿರುವಂಥದ್ದು. ಇದು ಪ್ರಮುಖವಾಗಿ ಯೋಗ ಬೇಸ್ಡ್ ಎಜುಕೇಷನ್ ಕೊಡೋದ್ರಿಂದ, ಸೊ ನಾರ್ಮಲ್ ಮಾಡರ್ನ್ ಎಜುಕೇಷನ್ ಜೊತೆಗೆ ಕ್ಯಾಂಪಸ್ಸು ಕೂಡ ಅದೇ ರೀತಿ ಬಿಲ್ಡ್ ಮಾಡಿದ್ದಾರೆ. ಗ್ಲೋಬಲ್ ವಿಲೇಜ್ ಮಧ್ಯದಲ್ಲಿ ಇರುವಂತಹ ಒಂದು ಕ್ಯಾಂಪಸ್ ಇದು, ಕಾಲೇಜ್ ಯೂನಿವರ್ಸಿಟಿ ಕ್ಯಾಂಪಸ್. ಸೊ ಸುಮಾರು 120 ಎಕರೆ ಜಾಗದ ಮಧ್ಯದಲ್ಲಿ 10 ಎಕರೆ ಜಾಗದಲ್ಲಿ ಈ ಒಂದು ಎಸ್ ವ್ಯಾಸ ಡೀಮ್ ಟು ಬಿ ಯೂನಿವರ್ಸಿಟಿ ರೆಡಿ ಆಗಿದೆ. ಮಾಡರ್ನ್ ಎಜುಕೇಷನ್ ಜೊತೆಗೆ ಯೋಗಿಕ್ ಬ್ಲೆಂಡ್ ಇರುವಂಥದ್ದು, ಅಂದರೆ ಗುರುಕುಲ ಸಿಸ್ಟಮಲ್ಲಿ ನಾವು ಏನು ನೋಡ್ತಾ ಇದ್ವಿ ಹಳೆ ಕಾಲದಲ್ಲಿ, ಅದರ ವ್ಯಾಲ್ಯೂ ಬೇಸ್ಡ್ ಎಜುಕೇಷನನ್ನು ಪ್ರೀಚ್ ಮಾಡುವಂಥದ್ದು. ಸೊ ಹಾಗಾಗಿ ಈ ಒಂದು ಯೂನಿವರ್ಸಿಟಿ ಸುಮಾರು 2002ರಲ್ಲಿ ಶುರುವಾಗಿರೋದು. ಡಾಕ್ಟರ್ HR ನಾಗೇಂದ್ರ ಗುರೂಜಿ ಈ ಒಂದು ಸಂಸ್ಥೆಯನ್ನು ಶುರು ಮಾಡ್ತಾರೆ. ಮೊದಲಿಗೆ ಅವರು ಯೋಗಿಕ್ ಇನ್ಸ್ಟಿಟ್ಯೂಷನ್ನಿಂದ ಶುರುವಾದಂತಹ ಈ ಒಂದು ಕ್ಯಾಂಪಸ್ ಈಗ ದೊಡ್ಡ ಮಟ್ಟದಲ್ಲಿ ಮಾಡರ್ನ್ ಕೋರ್ಸ್, ಹಲವಾರು ಕೋರ್ಸಸ್ಗಳು, ಸುಮಾರು 13ಕ್ಕೂ ಹೆಚ್ಚು ಕೋರ್ಸಸ್ಗಳು ನಾವಿಲ್ಲಿ ನೋಡ್ತೀವಿ. BCA ಆಗಿರ್ಬೋದು, BBM, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಥವಾ ಇಂಜಿನಿಯರಿಂಗ್ ಕೋರ್ಸಸ್ ಆಗಿರಬಹುದು, ಎಲ್ಲವನ್ನು ಒಳಗೊಂಡಂತಹ ಒಂದು ಕ್ಯಾಂಪಸ್ ಇದು. ಸುಮಾರು ಅಂದರೆ ಯೋಗಿಕ್ ಇನ್ಸ್ಟಿಟ್ಯೂಷನ್ನಿಂದ ಶುರುವಾಗಿ ಈಗ ಒಂದು ದೊಡ್ಡ ಎಜುಕೇಷನ್ ಆಗಿ ನಿಂತಿದೆ. ಇದಕ್ಕೆ UGC ಸರ್ಟಿಫೈಡ್ ಕೂಡ ಇದೆ. ಇದು ಡೀಮ್ ಟು ಬಿ ಯೂನಿವರ್ಸಿಟಿ ಇದು. ಅದರ ಜೊತೆಗೆ AICTEಯಿಂದ ಇದಕ್ಕೆ ಟೆಕ್ನಿಕಲ್ ಕೋರ್ಸಸ್ ತಗೊಳ್ಳುವಂಥ ಅವಕಾಶ ಕೂಡ ಈ ಒಂದು ಕ್ಯಾಂಪಸ್ಗೆ ಇದೆ ಅಂತ ಹೇಳ್ಬೋದು. ಸುಮಾರು 5,000 ಕ್ಲಾಸ್ ರೂಮ್ಗಳು ಇರುವಂತಹ ಬಿಲ್ಡಿಂಗ್. ಈಗ ನಾವಿರೋದು ಅಡ್ಮಿನ್ ಬ್ಲಾಕಲ್ಲಿ. ಇದೇ ರೀತಿ ಪಕ್ಕದಲ್ಲಿ ಸುಮಾರು ಅಂದರೆ 10 ಎಕರೆ ಜಾಗ ವಿಸ್ತೀರ್ಣದಲ್ಲಿ ಕಟ್ಟಿರುವಂತಹ ಕ್ಯಾಂಪಸ್. ಸೊ ನಾವು ಇಲ್ಲಿ ಅಡ್ಮಿನ್ ಬ್ಲಾಕಲ್ಲಿ ಕೂಡ ನೋಡಬಹುದು. ಸಾಕಷ್ಟು ಇಲ್ಲಿ ಇನ್ನೇನು 2025ನೇ ಸಾಲಿನ ಅಡ್ಮಿಷನ್ಸ್ ಕೂಡ ಓಪನ್ ಆಗಿದೆ. ಸೊ ಹಾಗಾಗಿ ಸಾಕಷ್ಟು ಜನ ಇಲ್ಲಿ ಅಡ್ಮಿಷನ್ಸ್ ಪಡೆದುಕೊಳ್ಳೋದಕ್ಕೆ ಬಂದಿರುವಂಥದ್ದು. ಸಾಕಷ್ಟು ಜನ ಆಸ್ಪಿರೆಂಟ್ಸ್ ಇರ್ತಾರೆ. BTech, BCA, BBM, ಮ್ಯಾನೇಜ್ಮೆಂಟ್ ಮತ್ತು ಇಂಜಿನಿಯರಿಂಗ್ ಕೋರ್ಸಸ್ ಎಲ್ಲವೂ ಒಳಗೊಂಡಿರುವಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಅಂದರೆ ಕೇವಲ ನಾರ್ಮಲ್ ಆಗಿ ಸಿಗುವಂತಹ ಟೆಕ್ನಿಕಲ್ ಕೋರ್ಸಸ್ ಅಲ್ಲದೆ ಕ್ಲಿನಿಕಲ್ ಕೋರ್ಸಸ್, ಅಂದರೆ ಬ್ಯಾಚುಲರ್ ಆಫ್ ಕ್ಲಿನಿಕಲ್ ಸೈಕಾಲಜಿ, ಈ ಕೋರ್ಸಸ್, ವಿಶಿಷ್ಟವಾದ ಕೋರ್ಸಸ್ಗಳು ಇರೋದು ಈ ಒಂದು ಯೂನಿವರ್ಸಿಟಿಯ ಮಹತ್ವ ಅಂತಲೇ ಹೇಳ್ಬೋದು. ಅದ್ರ ಜೊತೆ ಟೆಕ್ನಿಕಲ್ ಕೋರ್ಸಸ್ ಕೂಡ ಡೇಟಾ ಸೈನ್ಸಿಂದ ಹಿಡಿದು AIML, ಮಷೀನ್ ಲರ್ನಿಂಗ್ ಮತ್ತು ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲ ಬ್ರಾಂಚಸ್ ಕೂಡ ಹೊಂದಿರುವಂತಹ ಒಂದು ಕ್ಯಾಂಪಸ್ ಇದು. ಹಾಗಾಗಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಅಂದರೆ ಒಂದು ಟೆಕ್ನಿಕಲ್ ಕೋರ್ಸಸ್ ಜೊತೆಗೆ ಈಗಿನ ಕಾಲಕ್ಕೆ ಅಪ್ಗ್ರೇಡ್ ಆಗೋದ್ರ ಜೊತೆಗೆ ಒಂದು ಒಳ್ಳೆ ಯೋಗಿಕ್ ಬ್ಲೆಂಡ್ ಇರುವಂಥದ್ದು ಮತ್ತು ತುಂಬ ವಿಶಿಷ್ಟವಾದಂತಹ ಕೋರ್ಸಸ್ಸನ್ನು ನಾವಿಲ್ಲಿ ನೋಡಬಹುದು. ಅದಕ್ಕೆ ಇಲ್ಲಿ ಸಾಕಷ್ಟು ಫೆಸಿಲಿಟಿ ಇದೆ. ಮತ್ತು ಫ್ಯಾಕಲ್ಟಿ ಆಗಿರ್ಬೋದು, ನೀವು ಕ್ಯಾಂಪಸನ್ನು, ಇಡೀ ಕ್ಯಾಂಪಸನ್ನು ನೋಡಿದಾಗ ಫೆಸಿಲಿಟಿಗೆ ಯಾವುದೇ ಕಡಿಮೆ ಇಲ್ಲದೆ ಪ್ರತಿಯೊಂದು ಸುಸಜ್ಜಿತವಾದಂತಹ ಕ್ಲಾಸ್ ರೂಮ್ಸ್, ಇಡೀ ಬಿಲ್ಡಿಂಗು ಮತ್ತು ಇಡೀ ಏನು ನಾವು ಕ್ಯಾಂಪಸ್ ನೋಡ್ತಾ ಇದ್ದೀವಿ ಎಲ್ಲವೂ ಕೂಡ ಬಿಲ್ಡಿಂಗ್ ಒಳಗಡೆ ಸೆಂಟ್ರಲೈಸ್ಡ್ AC ಇರುವಂಥದ್ದು, ಮತ್ತು ಹೊರಗಡೆ ಫ್ರೆಶ್ ಏರ್, ಸಾಕಷ್ಟು ಗ್ರೀನರಿ ಇದೆ. ಒಳಗೆ ಕೂಡ ಸೆಂಟ್ರಲೈಸ್ಡ್ AC, ಸುಸಜ್ಜಿತವಾದಂತಹ ಕ್ಲಾಸ್ ರೂಮ್ಸ್, ಮತ್ತು ಒಳ್ಳೆ ಲೈಬ್ರರಿ, ಮತ್ತು ಸಾಕಷ್ಟು ಡಿಜಿಟಲ್ಲಿ ಇಕ್ವಿಪ್ಡ್ ಕ್ಲಾಸ್ ರೂಮ್ಸ್ ಕೂಡ ಇದೆ. ಸಾಕಷ್ಟು ಸ್ಟೂಡೆಂಟ್ಸ್ ಅಂದರೆ ತಮ್ಮ ಲ್ಯಾಪ್ಟಾಪ್ಗಳನ್ನು ಇಲ್ಲೇ ತಂದು ಕನೆಕ್ಟ್ ಮಾಡಿಕೊಂಡು ತಮ್ಮ ಪ್ರೋಗ್ರಾಮಿಂಗ್ ಕೋರ್ಸಸ್ಗಳನ್ನು ಇಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಅದಕ್ಕೆ ವೈಫೈ ಫೆಸಿಲಿಟಿ ಕೂಡ ಇಲ್ಲಿ ಪ್ರತಿಯೊಂದು ಕ್ಲಾಸ್ ರೂಮ್ಗೆ ಇರುವಂಥದ್ದು. ಅದರ ಜೊತೆಗೆ ಸಾಕಷ್ಟು ಇದು ಡಿಜಿಟಲಿ ಎಕ್ವಿಪ್ಡ್ ಆಗಿರೋದ್ರಿಂದ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಇದು ಬಹಳ ಪ್ರಮುಖವಾಗಿ ಹೇಳಬೇಕಂದ್ರೆ, ಯಾವಾಗ ನಾವು ಯೋಗಿಕ್ ಗುರುಕುಲ ಸಿಸ್ಟಮ್ ಆಫ್ ಎಜುಕೇಷನ್ ಅಂತ ಹೇಳ್ತೀವಿ ಅಂದರೆ ಅದನ್ನು ಪಾಲಿಸುವಂತಹ ಬಹಳ ಪ್ರಮುಖವಾದ ಒಂದು ಅಂಶ ಅಂದರೆ ರಿಸರ್ಚ್ಗೆ ಒತ್ತನ್ನು ಕೊಡೋದು. ಆ ಒಂದು ಅಂಶವನ್ನು ಈ ಯೂನಿವರ್ಸಿಟಿ ಬಹಳ ಪ್ರಮುಖವಾಗಿ ಮಾಡ್ತಾ ಇದೆ. ಯಾವುದೇ ಬ್ರಾಂಚ್ ಆಗಿರ್ಬೋದು, ಅದಕ್ಕೆ ರಿಸರ್ಚ್ಗೆ ಪ್ರತಿಯೊಬ್ಬ ಸ್ಟೂಡೆಂಟ್ಗೆ ಅದಕ್ಕೆ ಫ್ರೀ ಹ್ಯಾಂಡ್ ಇರುವಂಥದ್ದು. ಸೊ ರಿಸರ್ಚ್ಗೆ ಒತ್ತು ಕೊಟ್ಟು ಇಲ್ಲಿ ಮಾಡಿರುವಂಥದ್ದಾಗಿರೋದ್ರಿಂದ ಈ ಒಂದು ಶಿಕ್ಷಣ ಸಂಸ್ಥೆ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ.
education meets industry. My dear brothers and sisters, a new concept, engineering, management, computer sciences, commerce were kept away from industry. Here we are combining the two. People from industry will come and teach here, and our students will work in the industry. A concept which is well established in medical education. Medical students go to the hospital, they get training, and the professors in the hospital will come and teach. This has to be brought forth. That is the new concept that we have brought forth here.